ಮುಂದೆ ಬಂದ ಕಿವಿಗೆ ಆಮೇಲೆ ನೋಡಿ ಗಾದೆ ಈಗ ಅವನಿಗೆ ಲೈಕ್ ಮಾಡ್ತಾರೆ ಆಮೇಲೆ ಆತ ಈಗ ನಮ್ಮ ಇದು ಬೇರೆ. ಈಗ ಅವರು ಇದು ಬೇರೆ. ಅವರು ಮುಸ್ಲಿಂ ಕೊಟ್ಟಾಗ ಅವರು ವಿತ್ ಎಜುಕೇಶನ್ ಮೆಡಿಸಿನ್, ಅವರು ವಿತ್ ಎಜುಕೇಶನ್. ಆರೋಗ್ಯ ಪರಂಪರೆ ಸಂರಕ್ಷಣಾ ಟ್ರಸ್ಟ್ ಬೆಂಗಳೂರು ಇವರ ವತಿಯಿಂದ ನಡೆಸುತ್ತಿರುವ ತೀರ್ಥಹಳ್ಳಿಯ ಸಾಗರಲ್ಲಿರುವ ಆನಂದಪುರದಲ್ಲಿದ್ದೇವೆ. ಇದಕ್ಕೆ ಮೊದಲು ಇಲ್ಲಿಯ ಡಾಕ್ಟರ್ ಅಂತ ಹೇಳ್ತೀನಿ ಸಾದಿಕ್ ಅನ್ನುವರ ಹತ್ತಿರ 15 ವರ್ಷ ಮೊದಲು ಬಂದಿದ್ದು ಮಗು ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೊಟ್ಟಂತಹ ಮನೆ ಮದ್ದಿನಿಂದ ಮಗಳು ಹುಟ್ಟಿದ್ದಾಳೆ. ಅವಳಿಗೆ ಇವಾಗ 14 ವರ್ಷ. ಸೊ ಅವ್ರು ಕೊಟ್ಟ ಮನೆ ಮದ್ದು ಪರಿಣಾಮ ಬೀರಿದೆ, ತುಂಬ ಚೆನ್ನಾಗಿ ಪರಿಣಾಮ ಬೀರಿದೆ. ಹಾಗೆ ಈ ಸಂಸ್ಥೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಬೆಳೆದು ದೇಶದ ಎಲ್ಲೆಡೆ ಇದರ ಒಂದು ಪ್ರಭಾವ ಬೀರಲಿ ಅನ್ನೋದು ನಮ್ಮ ಹಾರೈಕೆ. ವಿಶ್ವನಾಥ್ ಅಂತ ಇದೇ ಊರು. ಸ್ವಲ್ಪ ಸೊಂಟದಿಂದ ಕಾಲು ನೋವು ಬರ್ತಾಯಿತ್ತು. ಈಗ ಇಲ್ಲಿ 1 ವಾರ ಆಯಿತು, 2 ವಾರ ಆಯಿತು ಬರ್ತಾ. ಒಂದು 3/4 ಭಾಗ 80% ಕಮ್ಮಿ ಆಗಿದೆ. ಏನು ಚಿಕಿತ್ಸೆ ಮಾಡಿದರು? ಆಯಿಲ್ ಮಸಾಜ್ ಮಾಡಿದ್ರು, ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ವಾರ ವಾರ ಮಾಡ್ತಾಯಿದ್ರು. ಕಮ್ಮಿ. ಓಕೆ ಸರ್. ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನಾ ವಿಭಾಗ. ಇದರಲ್ಲಿ ಪರಂಪರೆಗೆ ಸಂಬಂಧಪಟ್ಟಂಗೆ ಜನಪದ ನಾಟಿ ಔಷಧ ಪದ್ಧತಿ ಅಂತ ಒಂದು ಕೋರ್ಸು ಜನಪದ ವಿಶ್ವವಿದ್ಯಾಲಯ, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ಕೋರ್ಸು ಇಲ್ಲಿ ನಡೆಸ್ತಾ ಇದ್ವಿ. ಇದು ಇನ್ಸ್ಟಿಟ್ಯೂಟ್ ಇದೆ ನಮ್ಮದು. ಈ ಇನ್ಸ್ಟಿಟ್ಯೂಟಲ್ಲಿ ಒಂದು 24 ಜನ ಸ್ಟೂಡೆಂಟ್ಗಳಿಗೆ ಪಾಠ ಮಾಡೋ ವ್ಯವಸ್ಥೆ ಇದೆ. ಓಕೆ. ಪ್ರಾಚೀನ ಆರೋಗ್ಯ ಪರಂಪರೆಯ ಸಂರಕ್ಷಣಾ ಟ್ರಸ್ಟ್ ರಿಜಿಸ್ಟ್ರೇಷನ್ ಬೆಂಗಳೂರಿನಲ್ಲಿ ನೋಂದಾಯಿತ ಕಚೇರಿ ಇದೆ. ಇದು ಆಡಳಿತ ಕಚೇರಿಯನ್ನು ನಾವು ಇಲ್ಲಿ ಆನಂದಪುರದಲ್ಲಿ ಹೊಸನಗರ ರಸ್ತೆಯ ಬಸವನಮಣ್ಣ ಕೃಷಿ ವಿಶ್ವವಿದ್ಯಾಲಯದ ಹತ್ತಿರ ಇದನ್ನು ನಾವು ಸಂಸ್ಥಾಪನೆ ಮಾಡಿದ್ದೀವಿ. ಈ ಕೇಂದ್ರವು ಏನಪ್ಪ ಅಂತಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆ ಯೋಜನೆ ಅಡಿಯಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ ಪಾರಂಪರಿಕ ಆರೋಗ್ಯ ಶಿಕ್ಷಣ ಮತ್ತು ತರಬೇತಿ ಸಂಶೋಧನೆ ಮತ್ತು ಚಿಕಿತ್ಸಾ ಕೇಂದ್ರ ಎರಡನ್ನೂ ಒಟ್ಟಿಗೆ ಪ್ಯಾರಾಮೆಡಿಕಲ್ ಟೈಪ್ ಮಾಡಿದ್ವಿ. ಈ ಮುಖಾಂತರ ಏನಪ್ಪ ಅಂದರೆ ಯೋಗ ಕೋರ್ಸ್ ಇದೆ ನಮ್ಮಲ್ಲಿ. SSLC ಪಾಸ್ ಸರ್ಟಿಫಿಕೇಟ್ SSLC ಪಾಸ್ ಆದವರಿಗೆ ಸರ್ಟಿಫಿಕೇಟ್ ಕೋರ್ಸ್ 1 ವರ್ಷ ಅವಧಿ. ಈ ಯೋಗ ಕೋರ್ಸ್ ಇದೆ, ಸೌಂದರ್ಯಶಾಸ್ತ್ರ ಕೋರ್ಸ್ ಇದೆ. ಅಂದರೆ ಸೌಂದರ್ಯಶಾಸ್ತ್ರ ಅಂದರೆ ಬ್ಯೂಟಿಷಿಯನ್ ಕೋರ್ಸು ಸರ್ಟಿಫಿಕೇಟ್ ಕೋರ್ಸ್ 1 ವರ್ಷ ಅವಧಿ ಇದೆ. ಜನಪದ ನಾಟಿ ಔಷಧಿ ಪದ್ಧತಿ ಅಂತ ಅಂದರೆ ಪಾರಂಪರಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೋರ್ಸ್ಗಳಿವು. ಇದರಲ್ಲಿ ಏನಪ್ಪ ಅಂತ ಹೇಳಿದರೆ ಜನಪದ ನಾಟಿ ಔಷಧಿ ಪದ್ಧತಿ ಪಾರಂಪರಿಕ ವೈದ್ಯರಿಗೆ ಅನುಕೂಲ. ಪಾರಂಪರಿಕ ವೈದ್ಯರಿಗೆ ಟೋಟಲ್ ಆಗಿ ಈ ಯೂನಿವರ್ಸಿಟಿಯಿಂದ SSLC ಪಾಸ್ ಆದವರಿಗೆ ಈ ಕೋರ್ಸನ್ನು ಕೊಡ್ತಾ ಇದ್ದಾರೆ. SSLC ಪಾಸ್ ಆಗದೆ ಇದ್ದವರಿಗೂ ಸಹಿತ ನಾವು ನಮ್ಮ ಸಂಸ್ಥೆಯಿಂದ ಪಾರಂಪರಿಕ ವೈದ್ಯರಿಗೆ ಇಲ್ಲಿ ತರಬೇತಿ ತುಂಬ ಇಲ್ಲಿ ನಮ್ಮ ಈ ಪ್ರಾಜೆಕ್ಟಿಗೆ BMS ಡಾಕ್ಟರ್ ಇದ್ದಾರೆ. ಈ ಪ್ರಾಜೆಕ್ಟಿಗೆ BMS ಡಾಕ್ಟರ್ ಇದ್ದಾರೆ. ಅವರು ಈ ಪ್ರಾಜೆಕ್ಟ್ ನೋಡ್ಕೊತಾರೆ. ಇಲ್ಲಿ ದೊಡ್ಡ ದೊಡ್ಡ ವೈದ್ಯರು, ಅನುಭವ ವೈದ್ಯರು ಬಂದು ವಾರಕ್ಕೊಂದ್ಸಲ ಪಾಠ ಮಾಡ್ತಾರೆ. ಯಾರಿಗೆ ಜನಪದ ನಾಟಿ ಔಷಧಿ ಪದ್ಧತಿ ಕೋರ್ಸ್ ಸಂಬಂಧ ಪಾಠ ಮಾಡ್ತಾರೆ. SSLC ಪಾಸ್ ಆದವರಿಗೆ ಯೂನಿವರ್ಸಿಟಿ ಕೋರ್ಸ್ ಇದೆ. SSLC ಪಾಸ್ ಆಗದೆ ಇದ್ದವರಿಗೆ, ಯಾರು ಓದದೇ ಇದ್ದವರಿಗೂ ಸಹಿತ ನಾವು ಇಲ್ಲಿ ಪಾಠ ಮಾಡ್ತೀವಿ. ಮತ್ತು ಅವರಿಗೆ ನಾವು ಸರ್ಟಿಫಿಕೇಟ್ ಜನಪದ ನಾಟಿ ಔಷಧಿ ಪದ್ಧತಿ ಸರ್ಟಿಫಿಕೇಟ್ ಕೋರ್ಸು ನಡೆಸ್ಬಿಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ನಮ್ಮ ಸಂಸ್ಥೆ ವತಿಯಿಂದ. ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಮನೆ ಮದ್ದು ಉಚಿತ ಚಿಕಿತ್ಸೆ ತರಬೇತಿ ಕೊಡ್ತೀವಿ. ಮನೆ ಮದ್ದನ್ನು ಮಾಡುವಂಥದ್ದು ಉಚಿತ ತರಬೇತಿನ ಕೊಡ್ತೀವಿ. ಯಾರೋ ನಮ್ಮ ಸಂಸ್ಥೆ ಹೆಸರು ನೋಂದಾಯಿಸ್ಕೊಂಡ್ರೆ ಅವ್ರಿಗೆ ನಾವು ವಾರಕ್ಕೊಂದ್ಸಲ ತರಬೇತಿ ಕೊಡ್ತೀವಿ, ಫ್ರೀಯಾಗಿ ಕಲಿಬೋದು. ಎರಡನೇದೇನಪ್ಪ ಅಂದರೆ ಹೋಮ್ ನರ್ಸಿಂಗ್ ವ್ಯವಸ್ಥೆ ಇದೆ. ಹೋಮ್ ನರ್ಸಿಂಗ್ ಟ್ರೈನಿಂಗ್ ಕೊಡುವಂಥ ಯೋಜನೆ ಇದೆ. ಯಾರಾದರೂ ಇದ್ದರೆ ಹೋಮ್ ನರ್ಸಿಂಗ್ ಕಲಿಯುವಂಥವ್ರು ಅವರಿಗೂ ಸಹ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಡ್ತೀವಿ. ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಸಂಸ್ಥೆ ಅಂತ ಒಂದು ಟ್ರಸ್ಟನ್ನು ಹುಟ್ಟಾಕಿದ್ವಿ. ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ಆಮೇಲೆ ಅದನ್ನು ಬೆಳೆಸೋ ಉದ್ದೇಶದಿಂದ ಇದನ್ನು ತಂದು ಇಲ್ಲಿಗೆ ಆನಂದಪುರದಲ್ಲಿ ಈ ಸಂಸ್ಥೆಯನ್ನು ಆಡಳಿತ ಕಚೇರಿ ಮಾಡಿದ್ದೀವಿ. ಈ ಸಂಸ್ಥೆಗೆ ಸಂಸ್ಥಾಪಕ ಅಧ್ಯಕ್ಷ ನಾನಿದ್ದೀನಿ. ನನ್ನ ಹೆಸರು ಮೊಹಮ್ಮದ್ ಸಾದಿಕ್ ಅಂತ. ನಾನು ಕಳೆದ ಹೆಚ್ಚು ಕಮ್ಮಿ 25-30 ವರ್ಷಗಳಿಂದಲೂ ಗಿಡಮೂಲಿಕೆ ಔಷಧಿಗಳ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದೆ. ಪಾರಂಪರಿಕ ಔಷಧಿಗಳ ಬಗ್ಗೆ ನಾವು ಒಂದು ಅಧ್ಯಯನ ಮಾಡ್ತಾಯಿದ್ವಿ.
ಪಾರಂಪರಿಕ ವೈದ್ಯ ಪರಿಷತ್ತು ಅಂತ ಸಂಘಟನೆ ತೊಡಸ್ಕೊಂಡಿದ್ವಿ. ಭಾಳಷ್ಟು ನಾವು ಕೆಲಸಗಳನ್ನು ಮಾಡ್ತಾ ವೈದ್ಯರಿಗೆ ಏನಾದರೂ ಅನುಕೂಲ ಮಾಡಬೇಕು, ಈ ಪರಂಪರೆ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಹೋರಾಟ ನಡೆಸಿದ್ವಿ. ಪಾರಂಪರಿಕ ವೈದ್ಯ ಪರಿಷತ್ನಲ್ಲಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡಿದ್ದೆ. ತದನಂತರ ನನಗೆ ವೈದ್ಯ ಪರಿಷತ್ನಲ್ಲಿ ಜಿಲ್ಲಾ ಸಂಚಾಲಕನ ಸ್ಥಾನ ಸಿಕ್ತು. ಆಮೇಲೆ ರಾಜ್ಯಾಧ್ಯಕ್ಷ ಆಗುವ ಸ್ಥಾನ ಅವಕಾಶಗಳು ನಾನು ಆಗಲಿಲ್ಲ. ಯಾಕಂದರೆ ಅದು ಒಂದು ಅಲ್ಲಿ ಜಾಸ್ತಿ ಏನು ನಾವು ಮಾಡೋಕ್ಕಾಗಲ್ಲ, ಅದರದ್ದೇ ಆದಂಥ ಒಂದು ಬಯಲದಿಂದ ಮುಂದುವರೆದ ಹೋಗೋಕ್ಕಾಗಲ್ಲ ಅಂತ ನಾವು ಏನು ಮಾಡೋಕ್ಕಾಗಿಲ್ಲ. ಮತ್ತು ನಾವು ಅಂಥ ಜವಾಬ್ದಾರಿ ತೊಗೊಂಡಿಲ್ಲ. ಆಮೇಲೆ ನಾವು ಕೆಲವು ಕಾರಣಾಂತರಗಳನ್ನು 25 ವರ್ಷಗಳಿಂದ ಪರಂಪರೆ ವೈದ್ಯರು, ಜನಪದ ವೈದ್ಯ, ನಾಟಿ ವೈದ್ಯ, ಅಳಲೆಕಾಯಿ ಪಂಡಿತ, ಆಮೇಲೆ ಹಳ್ಳಿ ವೈದ್ಯ, ನಾಟಿ ವೈದ್ಯ ಇಂಥದ್ದೆಲ್ಲದನ್ನು ನಾವು ಅಧ್ಯಯನ ಮಾಡ್ತಾ ಭಾಳಷ್ಟು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಬಂದು ಇಂಥ ಒಂದು ಪರಂಪರೆ ಔಷಧಿ ನಿಟ್ಟಿನಲ್ಲಿ ಮಾನ್ಯತೆ ಬೇಕು ಅಂತ ಹಿಂದೆ ನಾವು ಕಾಗೋಡು ಹಬ್ಬದವರು ಆರೋಗ್ಯ ಸಚಿವರಾದಾಗ ಒಂದು ಫೈಲ್ ರೆಡಿ ಮಾಡಿಕೊಟ್ಟಿದ್ವಿ. ಆ ಮುಖಾಂತರ ಈ ವೈದ್ಯಕೀಯ ಅನುಮತಿ ಬೇಕು ಅಂತ. ಆವಾಗಲೂ ಸರ್ಕಾರ ನಮಗೆ ಸಿಗಲಿಲ್ಲ, ಅನಿವಾರ್ಯ ಕಾರಣಕ್ಕೆ ಎಜುಕೇಷನ್ ಇಲ್ಲ. ನಮಗೆ ಕೊಟ್ಟರೆ ಪರಂಪರೆ ವೈದ್ಯರಿಗೆ ಕೊಟ್ಟರೆ BMS ಕಾಲೇಜಿಗೆ ಹೊರತಾಗುತ್ತೆ ಅಂತ ಅವಾಗಲೂ ಕೊಟ್ಟಿಲ್ಲ. ಆ ವಿಚಾರವಾಗಿ ಅವಾಗ ಕಾಗೋಡು ತಿಮ್ಮಪ್ಪನವರು ಆರೋಗ್ಯ ಸಚಿವರಾಗಿದ್ದರು, ಭಾಳ ಪ್ರಯತ್ನ ಮಾಡಿದರು ಅವರು ಮಾಡಬೇಕು ಅಂತ. ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಅನುಮೋದನೆ ಆಗಿ ಬಿದ್ದೋಯ್ತು. ನಂತರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದಾಗಲೂ ಕೊನೆ ಹಂತದಲ್ಲಿ ನಾವು ಕುಮಾರಸ್ವಾಮಿಯವರಿಗೆ ಶಿವಮೊಗ್ಗದಲ್ಲಿ ನಮ್ಮ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ ರಾಜ್ಯ ಸಂಚಾಲಕ ರಾಜೀವ್ ಪಂಡಿತ್ ಅವ್ರ ಜೊತೆಗೆ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಶಿವಮೊಗ್ಗ ಬಂದಾಗ ಹೆಲಿಪ್ಯಾಡಲ್ಲಿ ಅವರಿಗೆ ನಾವು ಮನವಿ ಕೊಟ್ಟು ಈ ಪರಂಪರೆಯ ವೈದ್ಯಕೀಯ ಉಳಿಸಬೇಕು, ಇಂಟೆಲ್ ಸರ್ಕಾರಕ್ಕೆ ತಾವು ಏನಾದರೂ ವೈದ್ಯರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಅವರು ಕನಿಷ್ಠ ಪಕ್ಷ ನಾನು ಮುಂದೆ ಅಧಿಕಾರದಲ್ಲಿ ಬಂದರೆ ಮಾಡಿಕೊಡ್ತೀನಿ, ನನ್ನ ಅವಧಿ ಮುಗಿತಪ್ಪ ಅಂತ ಒಂದು ಆಶ್ವಾಸನೆ ಕೊಟ್ಟರು. ತದನಂತರ ದಿನದಲ್ಲಿ ಪಾರಂಪರ್ಯ ವೈದ್ಯರಿಗೆ ಯಾವುದೇ ರೀತಿಯ ಸರ್ಕಾರದ ಮಾನ್ಯತೆಗೆ ನಾವು ಪ್ರಯತ್ನ ಪಟ್ಟರು. ಪಾರಂಪರಿಕ ವೈದ್ಯರಿಗೆ ಶಿಕ್ಷಣ ಇಲ್ಲ, ಜ್ಞಾನ ಇಲ್ಲ, ತರಬೇತಿ ಇಲ್ಲ ಅನ್ನೋದಕ್ಕೆ ಮಾನ್ಯತೆ ಕೊಡೋಕ್ಕಾಗೋದಿಲ್ಲ ಅನ್ನೋ ಒಂದು ವಿಚಾರಗಳು ಸರ್ಕಾರದ ಮುಂದೆ ಬಂದಿದ್ದರಿಂದ ನಾವು ಪರಂಪರೆ ವೈದ್ಯರಿಗೆ ಶಿಕ್ಷಣ ಕೊಡಬೇಕು, ಜ್ಞಾನ ಕೊಡಬೇಕು, ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ವಿ. ಈ ಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ನಾವು ಹೈಕೋರ್ಟ್ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು, ಆಡಿಟರ್ಗಳು ಮತ್ತು ಆಯುಷ್ ನಿವೃತ್ತ ಅಧಿಕಾರಿಗಳು ಮತ್ತು ನಿವೃತ್ತ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿ ಈ ಥರ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ ಅಂತ ಅವರು ಸಲಹೆ ಸಹಕಾರ ತಗೊಂಡು ಈ ಸಂಸ್ಥೆನ ನಾವು 2025ರಲ್ಲಿ ಬೆಂಗಳೂರಲ್ಲಿ ನೋಂದಾವಣೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ವಿ. ತದನಂತರ ಈ ಆಫೀಸನ್ನು ಇಲ್ಲಿ ಆಡಳಿತ ಕಚೇರಿ ಅಂತ ಇಲ್ಲಿ ತಂದು ಇದನ್ನು ಉದ್ಘಾಟನೆ ಮಾಡಿದ್ವಿ. ಈ ಆಡಳಿತ ಕಚೇರಿಯನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜನ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದರು. ಈ ನಮ್ಮ ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣಾ ಸಂಸ್ಥೆಯ ವತಿಯಿಂದ ನಾವು ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಸಂಶೋಧನೆ ಅನ್ನುವಂಥ ಸಂಶೋಧನೆ ಮತ್ತು ಚಿಕಿತ್ಸಾ ಕೇಂದ್ರ ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಒಂದು ಪ್ಯಾರಾಮೆಡಿಕಲ್ ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಒಂದು ಸಂಸ್ಥೆ ನಡೆಸ್ತಾ ಇದ್ವಿ. ಇಲ್ಲಿ ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನೆ ಸಂಬಂಧಪಟ್ಟಂತೆ ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ ಕೊಟಗೋಡಿ ಹಾವೇರಿ ಜಿಲ್ಲೆ ಇಂದ ನಾವು ನಮ್ಮ ಸಂಸ್ಥೆಗೆ ಮಾನ್ಯತೆ ತಗೊಂಡಿದ್ವಿ. ನಮ್ಮ ಸಂಸ್ಥೆಗೆ ವಿಶ್ವವಿದ್ಯಾಲಯವು ಮಾನ್ಯತೆ ಕೊಟ್ಟಿದೆ. ಮತ್ತು ನಮಗೆ ಈ ಪರಂಪರೆ ವಿದ್ಯೆಯನ್ನು ಉಳಿಸ್ಕೊಳ್ಳಿಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಅನುಕೂಲವಾಗುವಂತೆ ನಾವೊಂದು ಅರ್ಜಿ ಸಲ್ಲಿಸಿ ಮನವಿ ಸಲ್ಲಿಸಿದ್ದಕ್ಕೆ ನಮಗೆ ಜನಪದ ನಾಟಿ ಔಷಧಿ ಪದ್ಧತಿ ಅಂತ ನಮ್ಮೊಂದು ಸಬ್ಜೆಕ್ಟ್ ಕೋರ್ಸ್ ಕೊಟ್ಟಿದ್ದಾರೆ. ಈ ಕೋರ್ಸು SLC ಪಾಸ್ ಆದವರಿಗೆ 1 ವರ್ಷ ಸರ್ಟಿಫಿಕೇಟ್ ಕೋರ್ಸ್ ಇರ್ತವೆ ಮತ್ತು UC ಪಾಸ್ ಆದವರಿಗೆ 2 ವರ್ಷ ಡಿಪ್ಲೊಮಾ ಕೋರ್ಸ್ ಇರ್ತವೆ. ಇದರ ಉದ್ದೇಶ ಏನಂದರೆ ಈ ಪರಂಪರೆ ವಿದ್ಯೆ ಉಳಿಬೇಕು, ಬೆಳೀಬೇಕು ಅನ್ನೋ ಉದ್ದೇಶ. ಜೊತೆಗೆ ಉಳಿಬೇಕು, ಬೆಳಿಬೇಕು ಅನ್ನೋ ವಿಚಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಅವರಿಗೆ ಜ್ಞಾನ ಬೇಕು, ಶಿಕ್ಷಣ ಬೇಕು ಅನ್ನುವ ಎಲ್ಲ ಒಂದು ಮಹತ್ತರವಾದ ಒಂದು ಆಶಯದಿಂದ ನಾವು ಈ ಕೋರ್ಸ್ ತೆಗೆದ್ವಿ. ಭಾಳಷ್ಟು ಜನ ವೈದ್ಯರು ನೋಂದಣಿ ಮಾಡ್ಕೊಂಡಿದ್ದಾರೆ. ಕೋರ್ಸ್ಗಳು ಸದ್ಯಕ್ಕೆ ಸ್ಟಾರ್ಟ್ ಆಗ್ತವೆ. ಈ ನಮ್ಮ ಸಂಸ್ಥೆಯಲ್ಲಿ ಯೋಗ ಕೋರ್ಸು ಇದೆ. ಒಂದು 2ನೇದೇನಪ್ಪ ಅಂದರೆ ಈ ನಮ್ಮ ಸಂಸ್ಥೆಯಲ್ಲಿ ಸೌಂದರ್ಯಶಾಸ್ತ್ರ ಅಂತ ಬ್ಯೂಟಿಷಿಯನ್ ಕೋರ್ಸು ಇದೆ. 3 ಕೋರ್ಸುಗಳು ನಾವಿಲ್ಲಿ ತಂದಿದ್ದೀವಿ. ಇದು ಭಾಳಷ್ಟು ಜನ ವೈದ್ಯರಿಗೆ ಅನುಕೂಲ ಆಗುತ್ತೆ. ಮತ್ತು ಈ ಗ್ರಾಮಾಂತರ ಪ್ರದೇಶದಲ್ಲಿ ಅನುಕೂಲ ಆಗಲಿಕ್ಕೆ ನಾವು ಈ ಪರಂಪರೆ ವೈದ್ಯನ ಜೀವಂತವಿಡಲಿಕ್ಕೆ ಮನೆಮದ್ದು ಅನ್ನೋ ಒಂದು ತರಬೇತಿನ ಮಾಡ್ತಾಯಿದ್ದೀವಿ. ಮನೆಮದ್ದು ಅನ್ನೋ ತರಬೇತಿ ಇಷ್ಟಪಟ್ಟವರಿಗೆ ನಮ್ಮ ವಾರಕ್ಕೊಂದ್ಸಲ ಮನೆಮದ್ದು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಕೊಡ್ತಿದ್ದೀವಿ. ಬಂದವರು ತರಬೇತಿ ತಗೋಬೋದು. ವಾರಕ್ಕೊಂದು ದಿವಸ ನಾವು ಗಿಡಮೂಲಿಕೆ ಔಷಧಿಗಳನ್ನು ಕೆಲವೊಂದು ಕಾಯಿಲೆಗಳಿಗೆ ಕೊಡ್ತೀವಿ. ಗ್ಯಾಸ್ಟ್ರಿಕ್, ಮಂಡಿ ನೋವು, ಆಮೇಲೆ ಸಕ್ಕರೆ ಕಾಯಿಲೆ, ಈ 3 ಕಾಯಿಲೆಗೆ ಉಚಿತವಾಗಿ ಗಿಡಮೂಲಿಕೆಗಳು ಕೊಡ್ತೀವಿ ನಾವು. ಯಾರಾದರೂ ಬಂದರೆ ಹೆಸರು ನೋಂದಾಯಿಸಿದರೆ ಮಾತ್ರ ನಾವು ಕೊಡ್ತೀವಿ ಬಂದವರಿಗೆ. ಗಿಡಮೂಲಿಕೆ ಔಷಧಿಗಳು ಮಧುಮೇಹ, ಗ್ಯಾಸ್ಟ್ರಿಕ್ಕು, ಮಂಡಿ ನೋವು, ಬೆನ್ನು ನೋವು ಇಂಥದ್ದಕ್ಕೆ ನಾವು ಪ್ರೈಮರಿ ಟ್ರೀಟ್ಮೆಂಟ್ ಗಿಡಮೂಲಿಕೆಗಳಿಂದ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ. ಇನ್ನು ಇತರೆ ಯಾರಾದರೂ ನಮ್ಮ ಸಂಸ್ಥೆಗೆ, ನಮ್ಮ ಚಿಕಿತ್ಸಾಲಯಕ್ಕೆ, ನಮ್ಮ ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಸಂಶೋಧನೆ ಮತ್ತು ಚಿಕಿತ್ಸಾ ಕೇಂದ್ರಕ್ಕೆ BAMS ಡಾಕ್ಟರ್ ಒಬ್ಬರು ಪ್ರಾಜೆಕ್ಟ್ ಡಾಕ್ಟರ್ ಆಗಿದ್ದಾರೆ. BAMS ಡಾಕ್ಟ್ರು ಪ್ರಾಜೆಕ್ಟ್ ಡಾಕ್ಟರ್ ಆಗಿದ್ದಾರೆ. ಅವರು ವಾರಕ್ಕೊಂದ್ಸಲ ಬರ್ತಾರೆ. ಮತ್ತು ನಮ್ಮ ಸಂಸ್ಥೆಗೆ
ಅವರು ಹೈಕೋರ್ಟ್ ವಕೀಲರು, ಲೀಗಲ್ ಅಡ್ವೈಸರ್ ಆಗಿದ್ದಾರೆ. ಅವರು ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯೂ ಆಗಿದ್ದಾರೆ. ಈ ಸಂಸ್ಥೆಗೆ ಕಾನೂನಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕ ಸಮಸ್ಯೆಗಳಿಗೆ ಅದಕ್ಕೆ ನಮಗೆ ಬೇಕಾಗಿರುತ್ತೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ. ಮತ್ತು ಇಲ್ಲಿ ನಮ್ಮ ಪಾರಂಪರಿಕ ವೈದ್ಯರು, ಇಲ್ಲಿ ವಾರಕ್ಕೊಂದು ಸಲ ಬೇಕಾದ ಅವಶ್ಯಕತೆ ಇರುವಂಥ ಪಾರಂಪರಿಕ ವೈದ್ಯರು ಕರ್ನಾಟಕ ರಾಜ್ಯದಿಂದ ಪಾರಂಪರಿಕ ವೈದ್ಯರನ್ನು ಇಲ್ಲಿ ಕರೆಸಿ ಅತ್ಯುತ್ತಮ ವೈದ್ಯರಿಂದ ಇಲ್ಲಿ ನಾವು ಜನರಿಗೆ ಚಿಕಿತ್ಸೆಗಳನ್ನು ಕೊಡ್ತೀವಿ. ಅತಿಯಾಗಿ ಸಮಸ್ಯೆ ಇರುವುದು, ಭಾಳ ಇರೋ ಸಮಸ್ಯೆ ಮಂಡಿ ನೋವು ಸಮಸ್ಯೆ, ಬೆನ್ನು ನೋವು, ಸೊಂಟ ನೋವು, ಶೋಲ್ಡರ್ ಪೇನು, ಈ ಥರ ನೋವಿದೆ. ಇದಕ್ಕೆ ತೈಲ ಚಿಕಿತ್ಸೆ, ಮಸಾಜ್ ಚಿಕಿತ್ಸೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಕಡೆಯಿಂದ ವೈದ್ಯರು ಬರ್ತಾರೆ. ಆಮೇಲೆ ಪಂಚಕರ್ಮದ ಚಿಕಿತ್ಸಕರು, ಪಂಚಕರ್ಮ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದಂಥ ವೈದ್ಯರು ಸಹ ಬರ್ತಾರೆ. ಸಂಬಂಧಪಟ್ಟಂಗೆ ಅದಕ್ಕೂ ನಾವು ಟ್ರೀಟ್ಮೆಂಟು ಕೊಡ್ತೀವಿ. ಬೇರೆ ಬೇರೆ ಕಡೆಯಿಂದ ವೈದ್ಯರು ಹೊರಗಡೆಯಿಂದ ಕರೆಸಿಬಿಟ್ಟು ನಾವು ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಜನರ ಪ್ರತಿಕ್ರಿಯೆ ಚೆನ್ನಾಗಿದೆ. ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ವೈದ್ಯ ಇರಬೇಕು, ಅಂದರೆ ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಮನೆ ವೈದ್ಯ, ಗೃಹ ವೈದ್ಯ ಇರಬೇಕು. ಹಾಗಾಗಿ ನಾವು ಈ ವಿಚಾರವನ್ನು, ನಮ್ಮ ಆಶಯವನ್ನು ನಾವು ಜನರಿಗೆ ಮುಟ್ಟಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ವಿ. ಯಾರಾದರೂ ಮನೆ ಮದ್ದು ಚಿಕಿತ್ಸೆ ಕಲಿಯುವಂಥವರಿಗೆ ಉಚಿತವಾಗಿ ನಾವು ಮನೆ ಮದ್ದನ್ನು ಕಲಿಸ್ಕೊಡ್ತೀವಿ. ನಮ್ಮ ಉದ್ದೇಶ ಪ್ರತಿ ಮನೆಯಲ್ಲಿ ಒಂದು ಮನೆ ಮದ್ದು ಮಾಡುವಂಥ, ಅವ್ರ ಮನೆಗೆ ಪ್ರೈಮರಿ ಟ್ರೀಟ್ಮೆಂಟ್ ಮಾಡುವಂಥ ವೈದ್ಯ ಇರಬೇಕು ಅನ್ನೋದು ನಮ್ಮ ಆಶಯ ಆಗಿದೆ. ಹಾಗಾಗಿ ಎಲ್ಲರೂ ಅದನ್ನು ಉಪಯೋಗಿಸ್ಕೋಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ತೇನೆ. ಇದು ನಾವು ವೆಡಹಳ್ಳಿ ಅಡ್ಡೆಯಲ್ಲಿ ಪಾರಂಪರಿಕ ಪ್ರಾಚೀನ ಆರೋಗ್ಯ ಪಾರಂಪರಿಕ ಟ್ರಸ್ಟಿಂದ ಇದು ಮಾಡ್ತಾಯಿದ್ದೀವಿ. ಇಲ್ಲಿ ಪಂಚಕರ್ಮ ಚಿಕಿತ್ಸೆ ಹಾಗೂ ಫಿಸಿಯೋಥೆರಪಿ ಹಾಗೂ ಆಯುರ್ವೇದ ಡಾಕ್ಟರಿಂದ ಚಿಕಿತ್ಸೆಗಳನ್ನು ಮಾಡ್ತಿದ್ದೇವೆ. ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯಲ್ಲಿ ಎಲ್ಲ ಚಿಕಿತ್ಸೆಗಳನ್ನು ಅದು ಪೇಷಂಟ್ ಯಾವ ರೀತಿಯಾಗಿ ಪೇಷಂಟ್ ಅದನ್ನು ಡಿಪೆಂಡೆಂಟ್ ಆಗುತ್ತೆ. ಇದು ಸೋರಿಯಾಸಿಸ್ ಪೇಷಂಟ್ ಬಂದರೆ ಅವರಿಗೆ ವಾಮನ ವಿರೇಚನದಿಂದ ಸ್ಟಾರ್ಟ್ ಮಾಡಿ ಹಾಗೂ ಔಷಧಿಗಳನ್ನು ನೀಡಿ ನಾಟಿ ವೈದ್ಯ ಪದ್ಧತಿಯಲ್ಲಿ ಅವರಿಗೆ ಆಯುರ್ವೇದ ಊಟ, ಆಹಾರ ವಿಹಾರ ವಿಚಾರಗಳನ್ನು ರೆಡಿ ಮಾಡಿ ಅವರಿಗೆ ಸೋರಿಯಾಸಿಸನ್ನು ಕ್ಯೂರ್ ಮಾಡ್ತೀವಿ. ಹಾಗೆ L4, L5, S1 ಹಾಗೂ C4, ಇದು ಸ್ಲಿಪ್ ಡಿಸ್ಕ್ ಆಗಿರುತ್ತದೆ. ಅದು ಸ್ಲಿಪ್ ಬಂದಾಗಿರುತ್ತೆ. ಅವರಿಗೆ ಪಂಚಕರ್ಮ ಮೆಥಡಲ್ಲಿ ಕಟಿಬಸ್ತಿಯನ್ನು ಮಾಡ್ತೇವೆ, ಪತ್ರಖಂಡನ ಮಾಡ್ತೇವೆ, ಆಯಿಲ್ ಮಸಾಜನ್ನು ಮಾಡ್ತೇವೆ ಹಾಗೂ ಮರಳದ ಶಾಖವನ್ನು ಕೊಡ್ತದೆ ಹಾಗೂ ಸ್ಟೀಮನ್ನು ಕೊಟ್ಟು ಅವರಿಗೆ ಆಯಿಲ್ ಮಸಾಜ್ ಮಾಡಿ ಕ್ಯೂರನ್ನು ಮಾಡ್ತಿದ್ದೇವೆ. ಸಾಂಪ್ರದಾಯಿಕ ಚಿಕಿತ್ಸೆ, ಮಸಾಜ್, ಆಮೇಲೆ ಕಟಿಬಸ್ತಿ, ಆ ಥರ ಚಿಕಿತ್ಸೆಗಳು ನಡೀತಾವೆ. ಮಂಡಿ ನೋವಿಗೆ ಚಿಕಿತ್ಸೆಗಳು ನಡೀತಾ ಇದೆ. ಸಾಂಪ್ರದಾಯಿಕ ಚಿಕಿತ್ಸೆಗಳು ಅಂದರೆ ಹಿಂದಿನ ಕಾಲದಿಂದ ಏನಾದರೂ ಮಂಡಿ ನೋವು, ನೋವುಕ್ಕೆ ಈಗ ಚಿಕಿತ್ಸೆ ಅಂತ ಮಾಡ್ತೀವಿ. ಎಲ್ಲ ಚಿಕಿತ್ಸೆ ಮಾಡಿ ಅದ್ರ ಮುಖಾಂತರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ವೈದ್ಯ ಸುಬ್ರಹ್ಮಣ್ಯ ಅವರು ಪಂಚ್ ಮಾಡ್ತಾರೆ, ಅವರು ಸಹ ಟ್ರೀಟ್ಮೆಂಟ್ ಮಾಡ್ತಾರೆ. ವಾರಕ್ಕೆ ಒಂದು ಸಲ ನಮ್ಮಲ್ಲಿ ಇದು ಟ್ರೀಟ್ಮೆಂಟ್ ವ್ಯವಸ್ಥೆ ಇರುತ್ತೆ. ಯಾರು ಮಾಹಿತಿ ನಮಗೆ ಸಂಪರ್ಕಿಸಿ ಫೋನ್ ನಂಬರಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ಅವರಿಗೆ ವ್ಯವಸ್ಥೆ ಸಿಗ್ತದೆ. ಬೇರೆ ಕಡೆ ವೈದ್ಯರು ಕರ್ತೀವಿ. ಮತ್ತು ಬೆಂಗಳೂರು ಕಡೆಯಿಂದ ಪಂಚಕರ್ಮ ವೈದ್ಯರು ಬರ್ತಾರೆ, ಅವರು ಸಹಿತ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡ್ತಾರೆ. ಇದು ಪಂಚಕರ್ಮದಲ್ಲಿ ಕಟಿಬಸ್ತಿ ಹಾಗೂ ಆಯಿಲ್ ಮಸಾಜ್ ಹಾಗೂ ಪತ್ರಪೆಂಡನ್ನು ಮಾಡ್ತಾ ಇರೋದಕ್ಕೆ ನಾವು ಇವರಿಗೆ ಸ್ವಲ್ಪ ಒಂದು ಸೈಡಿಂದ ಸ್ವಲ್ಪ ಸಯಾಟಿಕ ಪ್ರಾಬ್ಲಮ್, ಒಂದು ಸ್ಲಿಪ್ ಡಿಸ್ಕ್ ಆಗಿದೆ, L4, L5 ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗೂ C4, C5 ಇದೆ. ಹಾಗಾಗಿ ಅವರಿಗೆ ಈಗ ಆಯಿಲ್ ಮಸಾಜ್ ಪ್ಲಸ್ ಪತ್ರಪೆಂಡನ ಮಾಡ್ತಿದ್ವಿ. ನೆಕ್ಸ್ಟ್ ಒಂದು ಕಟಿಬಸ್ತಿ ಮಾಡ್ತೀವಿ ಹಾಗೂ ಆಯಿಲ್ ಮಸಾಜ್ ಮಾಡ್ತೀವಿ.